ಏನಿರೋದು ಹೈಕಮಾಂಡ್ ಮಾಡ್ತದೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ಹೆಚ್ಚಿನ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಸರಿಯಲ್ಲ. ಥ್ಯಾಂಕ್ ಯು. ಕಾಂಗ್ರೆಸ್ನ ಪ್ರೆಸಿಡೆಂಟ್ ಆದ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಮ್ಮ ಹೈಕಮಾಂಡ್ ತಗೊಳುತ್ತೆ ನಿರ್ಧಾರ ಅಂತ ಹೇಳಿದ್ರೆ, ಲೈಕ್ ಪ್ರೆಸಿಡೆಂಟ್ಗಿನ್ನ ಬೇರೆ ಹೈಯೆಸ್ಟ್ ಪೋಸ್ಟ್ ಯಾವುದಿರುತ್ತೋ ನನಗಂತೂ ಲಿಟ್ರಲಿ ಗೊತ್ತಿಲ್ಲ. ಆ್ಯಂಡ್ ಮೋರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗತ್ತೆ. ಆ್ಯಂಡ್ ವೆನ್ ಇಟ್ಸ್ ಕಮ್ಸ್ ಟು ಹೂಸ್ ದ ನೆಕ್ಸ್ಟ್ CM ಆಫ್ ಅವರ್ ಕರ್ನಾಟಕ, ಹೈಕಮಾಂಡ್ ಇದೆ. ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಏನು ನನ್ನನ್ನೇ ಮುಂದುವರಿಸಿ ಅಂತಂದ್ರೆ ಮುಂದುವರಿತೀವಿ, ಗೊತ್ತಾಯ್ತಾ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು ಮೊನ್ನೆ ತನಕ ಲೈಕ್ ನಾನೇ ಅಂತ ಹೇಳ್ತಿದ್ರು. ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ಅಲ್ಲಿ ಹೈಕಮಾಂಡ್ ಯಾರನ್ನ ಡಿಮ್ಯಾಂಡ್ ಮಾಡುತ್ತೋ, ಇಲ್ಲ ನನ್ನನ್ನೇ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರೆ ನಾನೇ ಕಂಟಿನ್ಯೂ ಮಾಡ್ತೀನಿ, ಇಲ್ಲ ಹೈಕಮಾಂಡ್ ಯಾರನ್ನಾದ್ರೂ ಹೇಳಿದ್ರೆ ಅವ್ರನ್ನ ಕೊಡ್ತೀವಿ ಅಂತ, ಯಾರನ್ನದೋ ಅಂತ ಹೇಳಿದ್ರೆ DK ಶಿವಕುಮಾರ್ ಅವರೇ. ಅಂಡ್ DK ಶಿವಕುಮಾರ್ ಅವರು ಕೂಡ ಇಷ್ಟು ದಿನ CM ಅಂತ ಹೇಳಿ ಸುಮ್ಮನೆ ಅಂತ ಇದ್ರು. ಬಟ್ ನಿನ್ನೆ ಒಂದು ಇನ್ಸಿಡೆಂಟ್ ಅಲ್ಲಿ ಅಲ್ಲಿರೋ ಜನ CM ಅಂತ ಹೇಳ್ತಾ ಇದ್ರೆ ಹೋಪ್ ಬರ್ತಾ ಇತ್ತು ಅನ್ಕೊಂತೀನಿ. ಬಟ್ ಇಲ್ಲಿ ಏನೇ ಆಗಲಿ 3 years ಆಗ್ತಾ ಬಂದಿದೆ. ಮೈಟ್ ಬಿ ಚಾನ್ಸಸ್ ತುಂಬ ಇದೆ, ಲೈಕ್ DK ಶಿವಕುಮಾರ್ ಅವರು CM ಆಗೋ ಥರ. ಬಟ್ ಹೈಕಮಾಂಡ್ ಯಾವ ಥರ, ಇಲ್ಲಾಂದರೆ ರಾಹುಲ್ ಗಾಂಧಿ ಅವರಾಗಿರ್ಬೋದು, ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಯಾವ ಥರ ಡಿಸೈಡ್ ಮಾಡ್ತಾರೆ ಅನ್ನೋದು ಇನ್ನು ಕಾದು ನೋಡಬೇಕಾಗುತ್ತೆ. ಬಟ್ ವೆನ್ ಇಟ್ಸ್ ಕಮ್ಸ್ ಟು ದಿಸ್ 3 years 2 years ಅಂತ ರೇಷಿಯೋ ಎಲ್ಲೋ ಒಂದು ಸ್ವಲ್ಪ ಮಿಸ್ ಹೊಡಿತಿದೆ. ಬಿಕಾಸ್ ಇದು ಅಷ್ಟು ಇಂಪ್ಯಾಕ್ಟ್ ಕೊಡುತ್ತಾ ಕರ್ನಾಟಕಕ್ಕೆ ಅಂತ ಹೇಳಿದ್ರೆ ಮೈಟ್ ಬಿ ಇಲ್ಲ ಅಂತ ಅನ್ಸುತ್ತೆ. ಬಟ್ ಏನೇ ಆಗಲಿ ಅವ್ರ ಅಜೆಂಡಾಯಿಂದ ಮಾಡ್ತಿದ್ದಾರೆ. ಹೋಪ್ ಅದರಿಂದ ಆದರೂ ಸ್ವಲ್ಪ ಚೇಂಜಸ್ ಆಗಲಿ ಅಂತ ಹೇಳ್ತಾ. ಆ್ಯಂಡ್ ಮೋರ್ ಓವರ್ ಇಲ್ಲಿ ತನಕ ನಮ್ಮ ಚಾನಲ್ ನೋಡಿದ್ದೀರಾ ಅಂತ ಹೇಳಿದ್ರೆ ಕಂಟೆಂಟ್ ಇಷ್ಟ ಆಗಿದ್ರೆ, ಓಕೆ, ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್ ಬೈ. ಸ್ವಾಮಿ ಶರಣಮಯ್ಯಪ್ಪ.